ವಕ್ಫಿನ ಸಂಬಂಧಿತವಾಗಿ ಈಗಾಗಲೇ ಇಡೀ ದೇಶದ ಗಮನ ಸೆಳೆದಿರುವಂತದ್ದು. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೊಂದು ವಕ್ಫ್ ಆಸ್ತಿಯ ಸಂಬಂಧಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಏನೊಂದು ತುಷ್ಟೀಕರಣ ರಾಜಕಾರಣವನ್ನ ಮಾಡಿ ಓಲೈಕೆ ರಾಜಕಾರಣವನ್ನ ಒಂದು ಮುಸಲ್ಮಾನ್ ಸಮುದಾಯವನ್ನೇ ಓಲೈಸಿಕೊಳ್ಳುವಂತ ಏನು ಪ್ರಯತ್ನಗಳನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಕೇಂದ್ರದ ಹೊಸ ಕಾನೂನು ಬರುವಂತ ಒಂದು ಹಿನ್ನೆಲೆಯಲ್ಲಿ ತ್ವರಿತವಾಗಿ ಎಲ್ಲೆಲ್ಲಿ ರೈತರ ಆಸ್ತಿಗಳನ್ನ, ಮಠ ಮಂದಿರಗಳನ್ನ, ಶಾಲೆಗಳನ್ನ ವಕ್ಫಿನ ಆಸ್ತಿಯಾಗಿ ವಶಪಡಿಸಿಕೊಳ್ಳಲಿಕ್ಕೆ ಮಾಡಿದಂತ ಪ್ರಯತ್ನ ಇಡೀ ನಾಡಿನ ಜನತೆಗೆ ಗೊತ್ತಿರುವಂತದ್ದು. ಈ ವಿಚಾರದಲ್ಲಿ ಈಗಾಗಲೇ ಜನ ಜಾಗೃತಿಯಾಗಿ, ಕೆಲವು ಜನರು ಜಾಗೃತರಾಗಿ ಯಾವ ರೀತಿ ವಕ್ಫ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಆ ಇಲಾಖೆನ ನಿರ್ವಹಣೆಯನ್ನು ಮಾಡ್ತಾ ಎಲ್ಲಾ ಕಡೆನೂ ಮುಖ್ಯಮಂತ್ರಿಗಳ ಒಂದು ಆದೇಶ ತ್ವರಿತವಾಗಿ ಎಲ್ಲ ಇಂಡೀಕರಣ ಮಾಡಬೇಕು, ಕಾಲಂ ನಂಬರ್ 9, 11ರಲ್ಲಿ ಎಲ್ಲಾ ಆರ್ಟಿಸಿಗಳಲ್ಲಿ ಎಂಟ್ರಿ ಮಾಡಬೇಕು ಅನ್ನುವಂತ ಈ ಪ್ರಯತ್ನಗಳನ್ನ ಮಾಡಿರುವಂತದ್ದು ಈಗೆಲ್ಲ ನಾವು ನೋಡಿದ್ವಿ, ಕಂಡಿದ್ವಿ.